ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ, ಈ ದಿನದ ಧಾರ್ಮಿಕ ಚಿಂತನೆಯ ಬಗ್ಗೆ ಹೇಳ್ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿ, ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈ ದಿನ ಮೊದಲನೆಯದಾಗಿ ಪಂಚಾಂಗ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ತಿಥಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಪಂಚಾಂಗವನ್ನು ಕೇಳಿಸ್ಕೊಳ್ಳೋದ್ರಿಂದ ಹಾಗೆ ಪಂಚಾಂಗವನ್ನು ಹೇಳುವುದರಿಂದ ಕೂಡ ಎಷ್ಟೋ ಫಲ ಸಿಗುತ್ತೆ ನಮಗೆ ಅವತ್ತು ಅದಿನ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತುವಿನ ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಪಂಚಮಿ, ಶುಕ್ಲ ಪಂಚಮಿ ಅಂತ ಹೇಳ್ತೇವೆ. ಇವತ್ತು ಗುರುವಾರ, ಚಿತ್ತ ನಕ್ಷತ್ರ, ಶುಕ್ಲಯೋಗ, ಬಾಲವಕರಣವನ್ನು ಈ ದಿನ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಬೇಕು. ಈ ದಿನ ರಾಹುಕಾಲ ಮಧ್ಯಾಹ್ನ 1:24 3:27 ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 6:09 7:42 ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಗುಳಿಕ ಕಾಲ 9:15 10:48 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ನೋಡಿ, ತುಂಬ ವಿಶೇಷವಾಗಿರುವಂಥದ್ದು, ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಅಂತ. ಏನಾದರೂ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಯಾವುದಾದ್ರೂ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಈ ದಿನ 4:36 5:22 ಈ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮನ ನೋಡಿದಾಗ ಈ ದಿನ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:33 ಈ ದಿನ ಸೂರ್ಯಾಸ್ತಮವಾಗೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಗುರುಜಿ, ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಹಾಗಾಗಿ ನೋಡಿ, ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ಒಂದಲ್ಲ ಒಂದು ರೀತಿಯ ಧಾರ್ಮಿಕ ವಿಚಾರವಾಗಿ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ಈ ಧಾರ್ಮಿಕ ವಿಚಾರವಾಗಿ ಈ ನಕ್ಷತ್ರಗಳ ಜನನ ಕಾಲದಲ್ಲಿ ಬರುವಂತಹ ದೋಷಾದಿಗಳನ್ನು, ಯಾಕೆಂದರೆ ನಾವು ಹಿಂದಿನ ಸಂಚಿಕೆಗಳು ಕೂಡ ಕೆಲವೊಂದು ನಕ್ಷತ್ರಗಳ ಬಗ್ಗೆ ಹೇಳಿದ್ವಿ. ಇನ್ನು ಕೆಲವು ಇರುವಂತಹ ನಕ್ಷತ್ರಗಳ ಬಗ್ಗೆ, ಆ ನಕ್ಷತ್ರದ ನೀವು ಜನನವಾದರೆ ಏನೆಲ್ಲ ಒಂದು ದೋಷಗಳಿರುತ್ತೆ, ಅದಕ್ಕೆ ಏನು ಪರಿಹಾರಗಳನ್ನು ತಗೊಂಡು ಈ ದಿನ ತಿಳಿಸ್ಕೊಡ್ತಾ ಬರ್ತಾರೆ. ಇನ್ನು ದ್ವಾದಶ ರಾಶಿಗಳಂತ ಹೇಳುವಂಥದ್ದು, ಯಾಕಂದರೆ ದಿನನಿತ್ಯವೂ ಕೂಡ ರಾಶಿಗಳ ಬಗ್ಗೆ ಅವರವ್ರಿಗೆ ಒಂದು ಅಂದರೆ ಎಲ್ಲರೂ ಕೂಡ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂತ. ಹಾಗಾಗಿ ಇದರಿಂದ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಮೇಷರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ವಿಳಂಬ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಅಂತ, ಅದು ಸ್ವಲ್ಪ ಏನೋ ತಡ ಆಗ್ಬೋದು. ಸ್ವಲ್ಪ ಯಾವುದೋ ಒಂದು ಕೆಲಸ ಹಮ್ಮಿಕೊಂಡಿರ್ತೀರ, ಅದು ಸ್ವಲ್ಪ ಏನೋ ಒಂದು ಅಡೆತಡೆಗಳು ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ವಸ್ತ್ರ ಆಭರಣ ಖರೀದಿ ಯೋಗ ಅಂತ ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ಇವತ್ತು ಏನಾದರೂ ನಿಮಗೆ ಆಭರಣಗಳು ಒಂದು ಏನಾದರೂ ಹಬ್ಬದ ವಾತಾವರಣ ಇರೋದ್ರಿಂದ ಏನಾದರೂ ಬಟ್ಟೆ ತೊಗೊಳ್ಲಿಕ್ಕೇನೋ ಅಥವಾ ಏನಾದರೂ ಆಭರಣ ನೀವು ಇವತ್ತು ಕೊಂಡುಕೊಳ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಇವತ್ತು ಖರೀದಿ ಮಾಡಲಿಕ್ಕೆ ಶುಭಪ್ರದ ಆಗುತ್ತೆ ಅಂತ ಹೇಳ್ತಾ ಇದೆ. ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾದ್ರೆ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ, ಜಾಗ್ರತೆಯಲ್ಲಿರಬೇಕು. ಒಳ್ಳೆ ದಿನ ಇದೆ ಇವತ್ತು. ನಿಮಗೆ ಏನಾದರೂ ಹೊಸದಾಗಿ ವಸ್ತ್ರಗಳು, ಆಭರಣಗಳು ನೀವೇನಾದರೂ ಇವತ್ತು ಕೊಂಡುಕೊಳ್ಬೇಕು, ಖರೀದಿ ಮಾಡಬೇಕು ಅಂದರೂ ಕೂಡ ಶುಭಪ್ರದ ಇದೆ. ಆದರೆ ನೀವು ಹೋಗುವಾಗ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಈ ದಿನ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ನೋಡಿ, ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ ತಿಳ್ಕೊಳ್ಬೇಕು. ಇವತ್ತು ನೋಡಿ, ವೃಷಭ ರಾಶಿಯವರಿಗೆ ಪ್ರಯಾಣ ಯೋಗ ಇದೆ ಅಂತ ನಾವು ಹೇಳಿದ್ವಿ, ಮೇಷರಾಶಿಯವರಿಗೆ ಪ್ರಯಾಣದಲ್ಲಿ ಎಚ್ಚರಿಕೆ ಅಂತ. ಆದರೆ ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ ನೋಡಿ, ಪ್ರಯಾಣದಲ್ಲಿ ಇವತ್ತು ಪ್ರಯಾಣ ಯೋಗ ಅಂತ ಇಟ್ಕೊಳ್ಬೋದು. ನೀವು ಏನಾದರೂ ದೂರದ ಪ್ರಯಾಣದಲ್ಲಿ ಏನಾದರೂ ನಿಮಗೆ ಕೆಲಸ ಕಾರ್ಯ ಇತ್ತು ಅಂತಂದರೆ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಅಷ್ಟು ದೂರ ಹೋಗ್ಬೇಕಾ, ಅಲ್ಲಿ ಕೆಲಸ ಆಗುತ್ತಾ ಅಂತ. ಆ ರೀತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ವೃಷಭ ರಾಶಿಯವರು ಪ್ರಯಾಣದಲ್ಲಿ ಯೋಗ ಇದೆ. ಇವತ್ತು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ ನೋಡಿ. ನಿಮಗೆ ನೀವು ಹೋಗುವಂತಹ ಕೆಲಸ ಇವತ್ತು ಯಶಸ್ಸಾಗುತ್ತೆ ಅಂತ. ಯಾವುದೇ ವ್ಯವಹಾರ ಮಾಡೋ ಮುನ್ನ 2 ಬಾರಿ ಯೋಚನೆ ಮಾಡಬೇಕಾದ್ರೆ ವೃಷಭ ರಾಶಿಯವರು ತಲೆಯಲ್ಲಿ ಇಟ್ಕೊಳ್ಬೇಕು, ಕೆಲಸ ಆಗುತ್ತೆ, ಕಾರ್ಯಸಿದ್ಧಿ ಅಂತ ಇದೆ. ಆದರೆ ನೀವು ಯೋಚನೆ ಮಾಡಬೇಕು, ಯಾವುದಾದ್ರೂ ವ್ಯವಹಾರಗಳು ಮಾಡುವಾಗ ಅದು ಒಳ್ಳೇದು ಯಾವುದು ಕೆಟ್ಟದಾದ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ 2-3 ಬಾರಿ ಯೋಚನೆ ಮಾಡಿ ಆ ಕೆಲಸವನ್ನು ನೀವು ಸಿದ್ಧಿ ಮಾಡ್ಕೊಳ್ಬೇಕು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಮಾನಸಿಕ ಧೈರ್ಯ ಅಗತ್ಯ ಅಂತ. ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ, ಸ್ವಲ್ಪ ಮಾನಸಿಕ ಧೈರ್ಯ ಅಗತ್ಯ ಅಂತ. ಯಾವುದೋ ಒಂದು ಕೆಲಸ ಕಾರ್ಯ ಇವತ್ತು ಆಗಲೇಬೇಕಂತ ನೋಡ್ತಾ ಇರ್ತೀರಾ, ಅಥವಾ ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ,
ಹಾಗಾಗಿ ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ ಸ್ವಲ್ಪ ಧೈರ್ಯ ತಗೊಳ್ಬೇಕು ಮಾನಸಿಕವಾಗಿ ಕೆಲವೊಂದು ವಿಚಾರಗಳಲ್ಲಿ. ಯಾಕೆಂದರೆ ಮನಸ್ಸು ದೃಢ ಇತ್ತು ಅಂತಂದರೆ ನಿಮ್ಮ ಸಂಕಲ್ಪ ನೆರವೇರುತ್ತೆ ಅಂತ. ಇನ್ನು ಹಣಕಾಸು ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೆ ಹಣದ ವಿಚಾರವಾಗಿ ಈ ದಿನ ಅನುಕೂಲ. ಅಂದರೆ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಯಿಂದ ಕೆಲವರು ಸಿಗಾಕೊಂಡ್ಬಿಟ್ಟಿರ್ತೀರಾ, ಏನೋ ಸಾಲ ಬಾಧೆ ಇರ್ಬೋದು, ಅಥವಾ ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದಾಗಲಿ ಏನಾದರೂ ಆಗ್ಬೋದು. ಈ ಹಣದ ವಿಚಾರವಾಗಿ ಇವತ್ತು ಇರುವಂತಹ ಸಮಸ್ಯೆಗಳು, ಕೆಲವೊಂದು ಆರ್ಥಿಕ ಸಂಕಷ್ಟ ಅಂತ ಹೇಳ್ತೀವಿ, ಮನೇಲಿ ಹಣನೇ ನಿಲ್ತಾ ಇರಲ್ಲ, ಎಷ್ಟೋ ಚೆನ್ನಾಗಿ ದುಡಿತಾ ಇರ್ತೀರಾ, ಹಣ ಸಂಪಾದನೆ ಇದೆ, ಆದರೆ ಅದು ನೀವು ಇಟ್ಕೊಳ್ಳಲಿಕ್ಕೆ ಕ್ರೋಢೀಕರಿಸಲಿಕ್ಕೆ ಆಗ್ತಾ ಇಲ್ಲ, ಸಂರಕ್ಷಣೆ ಆಗ್ತಾ ಇಲ್ಲ ಅಂತ ಇದ್ದಾಗ ಇವತ್ತು ಆ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತ. ಕರ್ಕಾಟಕ ರಾಶಿಯವರು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಅನಿರೀಕ್ಷಿತವಾಗಿ ಇವತ್ತು ಹಣಕಾಸು ಪ್ರಾಪ್ತಿ ಅಂತ ಹೇಳ್ತಾ ಇದೆ ನೋಡಿ. ಯಾಕಂದರೆ ಅನಿರೀಕ್ಷಿತ ಹಣ ಅದು ಸುಮ್ಮನೆ ಬರಲ್ಲ, ಅದು ನಿಮ್ಮದೇ ಆಗಿರುತ್ತೆ, ಯಾರಿಗೋ ಕೊಟ್ಟಿರ್ತೀರಾ ಅಥವಾ ಬರಬೇಕಾಗಿರೋ ಬಾಕಿ ಹಣ ಅಂದ್ಕೊಳ್ಬೋದು. ಆ ರೀತಿ ಇರುವಂಥ ಹಣ ಇವತ್ತು ಕೆಲವರು ನಿರೀಕ್ಷೆ ಇಟ್ಕೊಂಡಿರಲ್ಲ ನೀವು ಅವ್ರು ಕೊಡ್ತಾರೆ ಅಂತ, ಇವತ್ತು ಆ ರೀತಿ ಬರುವಂಥದ್ದಾಗುತ್ತೆ. ಸ್ವಲ್ಪ ಇವತ್ತು ನೋಡ್ಕೊಳ್ಬೇಕು. ಹಣದ ವಿಚಾರವಾಗಿ ಅನುಕೂಲ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ. ಕರ್ಕಾಟಕ ರಾಶಿಯವರು ನೋಡ್ಕೊಳ್ಬೇಕು. ಹಣದ ವಿಚಾರವಾಗಿ ಅನುಕೂಲ ಅಂತ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೋ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕೆಳಗೊಂಡಿರುತ್ತೆ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈ ದಿನ ಎದುರಿಸಬೇಕು ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿದೆ. ಯಾರೆಲ್ಲ ಸಿಂಹರಾಶಿಗಳಿದ್ದರೆ ವ್ಯಾಪಾರಸ್ಥರಿದ್ದೀರಾ, ಇವತ್ತು ಲಾಭದ ನಿರೀಕ್ಷೆ ನೀವು ಈ ದಿನ ಮಾಡ್ಬೋದು ಅಂತ. ಯಾಕಂದರೆ ವ್ಯಾಪಾರದಲ್ಲಿ ಕೆಲವೊಂದು ಸಮಯ ಲಾಭ ಆಗ್ತಾ ಇರುತ್ತೆ, ಕೆಲವೊಂದು ಸಮಯ ನಷ್ಟ ಆಗುವಂಥದ್ದು ಎಲ್ಲ ಇದ್ದೇ ಇರುತ್ತೆ. ವ್ಯಾಪಾರ ಅಂದಮೇಲೆ ಒಂದು ದಿವಸ ನಷ್ಟ, ಒಂದು ದಿವಸ ಲಾಭ ಇರುವಂಥದ್ದು. ಹಾಗೆ ಇವತ್ತು ಶುಭಪ್ರದ ಇದೆ, ನಿಮಗೆ ಲಾಭವಾಗುವ ನಿರೀಕ್ಷೆ ಇವತ್ತು ಮಾಡ್ಬೋದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ, ಕುಟುಂಬದಲ್ಲಿ ಸೌಖ್ಯ ಅಂತ ಹೇಳ್ತಾ ಇದ್ದೀರಿ ನೋಡಿ. ಇವತ್ತು ಒಳ್ಳೆಯ ದಿನ, ಯಾಕಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀರಾ ನೀವು ಇವತ್ತು, ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಬೇಕು. ಇವತ್ತು ಅನುಕೂಲ ಇದೆ, ಕುಟುಂಬ ಸೌಖ್ಯ ಕೂಡ ಇದೆ ನೋಡಿ. ಕುಟುಂಬದವರ ಜೊತೆ ಇವತ್ತು ನೀವು ಕಳೆಯುವಂಥದ್ದು ಶುಭಪ್ರದ ಆಗಿರುತ್ತೆ. ಹಬ್ಬದ ವಾತಾವರಣ ಇರೋದ್ರಿಂದ ಮನೆಯವ್ರ ಜೊತೆ ಇವತ್ತು ಇರುವಂಥದ್ದು, ಅಥವಾ ಎಲ್ಲಾದರೂ ದೇವಸ್ಥಾನಗಳಿಗೆ ದೇವರ ದರ್ಶನಗಳು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡಿದ್ರಾಗ ಏನಾಗುತ್ತೆ, ಕೆಲವೊಂದು ಕುಟುಂಬದಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ವಿರಸಗಳು ನೋಡಿ, ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಆಗಿರುತ್ತೆ, ಯಾರು ಕೂಡ ಹೊಂದಾಣಿಕೆ, ತಂದೆ ಮಕ್ಕಳಾಗ್ಬೋದು ಅಥವಾ ಬೇರೆ ಗಂಡ ಹೆಂಡತಿಯರಲ್ಲಾಗ್ಬೋದು, ಮನೆಯಲ್ಲಿ ಎಲ್ಲ ಒಡನಾಟ ಸ್ವಲ್ಪ ಕಡಿಮೆ ಆಗಿದ್ದರೆ ನೋಡಿ ಇವತ್ತು ದಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ತುಂಬ ಶುಭಪ್ರದ ಸಿಂಹರಾಶಿಯವ್ರಿಗೆ. ಯಾಕಂದರೆ ದೇವರ ಪೂಜೆ ಪುನಸ್ಕಾರಗಳಲ್ಲಿ ನೀವು ಗುರುಬಲ ಇದ್ದರೂ ಕೂಡ ಕೆಲವೊಬ್ಬರು ನೋಡಿ ಏನು ಕೆಲಸಗಳು ಆಗ್ತಾ ಇರಲ್ಲ. ಗುರುಬಲ ಇದೆ, ಎಲ್ಲರೂ ಹೇಳ್ತಾರೆ ಸಿಂಹರಾಶಿ ಗುರುಬಲ ಇದೆ, ಏನು ಕೆಲಸ ಆಗ್ತಾ ಇಲ್ಲ ಅಂತ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಬ್ಬದ ವಾತಾವರಣ, ಎಲ್ಲಾದರೂ ದೇವಸ್ಥಾನನೋ ಅಥವಾ ಗಣಪತಿಗಳು ಇಟ್ಟಿರ್ತಾರೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಸಾಕು ನಿಮಗೆ. ಯಾಕೆಂದರೆ ಒಂದು ಅನುಕೂಲಗಳು, ಒಂದು ಕೆಲವೊಂದು ಪ್ರಾರಬ್ಧ ಕರ್ಮದಿಂದ ತೊಂದರೆಗಳಾದರೂ ಕೂಡ ಗುರುಬಲ ಇದ್ದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಇವತ್ತು ಶುಭಪ್ರದ ಇದೆ, ಕುಟುಂಬದಲ್ಲಿ ಸೌಖ್ಯ ಕೂಡ ಸಿಗುವಂಥದ್ದು, ಅದರ ಒಂದು ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ಪಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು, ತೊಂದರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವ ದೊರಕುವಂಥದ್ದು. ಎಲ್ಲ ಕನ್ಯಾ ರಾಶಿಯವರು ಈ ಪತ್ರಿಕಾ ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ, ಅಂಥವ್ರಿಗೆ ನೋಡಿ ತುಂಬ ವಿಶೇಷವಾಗುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯ. ಯಾಕಂದರೆ ಪತ್ರಿಕಾ ರಂಗ ಅನ್ನೋಂಥದ್ದೇ ಅದು ವಿಶೇಷವಾಗಿರುತ್ತೆ. ಅದು ಅವ್ರಿಗೆ ಯಾವಾಗ ಗೌರವ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ, ಹೊರಗಡೆ ಸಂಚಾರ ಇರುತ್ತೆ, ಯಾಕಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕು. ಹಾಗಾಗಿ ಇವತ್ತು ಗೌರವ ಸಿಗುವಂಥದ್ದು ಕೂಡ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಅವಕಾಶಗಳು ಇರುವಂಥದ್ದು. ತುಲಾರಾಶಿಯವರಿಗೂ ಕೂಡ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗುವಂಥದ್ದು, ಕುಲದೇವರ ದೇವಸ್ಥಾನ, ಆ ರೀತಿ ಏನಾದರೂ ಇದ್ದರೆ ಇವತ್ತು ಅವಕಾಶಗಳಿತ್ತಂದರೆ ಹೋಗಿ ದರ್ಶನವನ್ನು ಪಡ್ಕೊಳ್ಬೇಕು. ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರು. ತುಲಾರಾಶಿಯವರು ಏನಾದರೂ ವ್ಯವಹಾರಗಳಿದ್ದರೆ ಇವತ್ತು ನೀವು ಮಾಡ್ಕೊಳ್ಬೋದು ಅಂತ. ಏನಾದರೂ ವ್ಯವಹಾರಗಳು ಅಂದರೆ ಹಣದ ವಿಚಾರವಾಗಿ ಏನಾದರೂ ಯಾವುದೋ ಒಂದು ವ್ಯಾಪಾರ ಅಥವಾ ಏನೋ ಒಂದು ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಳ್ಬೋದು. ಏನೋ ಒಂದು ತುಂಬ ದಿವಸ ಅಂದ್ಕೊಂಡಿರ್ತಾರೆ, ಯಾವುದೋ ಒಂದು ಜಾಗ ತೊಗೋಬೇಕೇನೋ ಅಥವಾ ಯಾವುದೋ ನಿವೇಶನ ಖರೀದಿ ಮಾಡಬೇಕನೋ ಅಥವಾ ಏನಾದರೂ ಆಗ್ಬೋದು. ಒಂದು ಒಂಥರ ವಿಶೇಷವಾಗಿದೆ ಇವತ್ತು, ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ ವ್ಯವಹಾರಗಳಲ್ಲಿ ತುಂಬ. ಯಾಕಂದರೆ ಗುರುವಾರ ಆಗಿರೋದ್ರಿಂದ ತುಂಬ ಶುಭಪ್ರದ ಆಗಿರುತ್ತೆ ಇವತ್ತು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ. ಯಾಕಂದರೆ ಕೆಲವೊಬ್ಬರಿಗೆ ಆ ರೀತಿಯೇ ಕೆಲಸದ ಒತ್ತಡ ಜಾಸ್ತಿ ಆದರೆ ಅದರಿಂದ ಏನಾಗುತ್ತೆ, ಈ ಆರೋಗ್ಯದ ಮೇಲೆ ಪ್ರಭಾವ ಬೀರ್ಬಿಡುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಲ್ಲ, ಆ ಕೆಲಸದ ಅಭಾವ ಹೆಚ್ಚಾಗ್ಬಿಟ್ಟಿರುತ್ತೆ, ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ಈಗ ಊಟ ಟೈಮಿಗೆ ಸರಿಯಾಗಿ ಮಾಡಿಲ್ಲ ಅಂದರೆ ಆರೋಗ್ಯ ತಂತಾನೇ ಅದು ನಿಮಗೆ ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನವನ್ನು ಕೊಡಬೇಕು. ಕೆಲಸ ಆದರೂ ಅದು ಹಾಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಅಂತ. ವೃಶ್ಚಿಕ ರಾಶಿಯವರೆಲ್ಲ ಕೃಷಿಕರು ಇರ್ತೀರ, ನಿಮಗೆ ತೋಟಗಾರಿಕೆ ಕೆಲಸ ಮಾಡೋರಿಗೂ ಕೂಡ ಲಾಭಾಂಶ ಹೆಚ್ಚಾಗುವಂಥದ್ದಾಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುತ್ತೆ. ಧನುರಾಶಿಯವರಿಗೂ ಕೂಡ ಏನಾದರೂ ವ್ಯವಹಾರಗಳು ಇಟ್ಕೊಂಡಿದ್ರೆ ನೀವು ಮಾಡ್ಕೊಳ್ಬೋದು, ಅನುಕೂಲ ಇದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಏನು ಇವತ್ತು ಮಾಡಬೇಕು ಬೇಡ ಅಂತ ಏನು ಬೇಡ. ಯಾಕೆಂದರೆ ಹಬ್ಬದ ದಿನ ಏನೋ ತುಂಬ ದಿನ ಕನಸು ಕಟ್ಕೊಂಡಿರ್ತೀರ, ಏನೋ ಒಂದು ವ್ಯವಹಾರ ಮಾಡಬೇಕು ಅಂತ, ಇವತ್ತು ಮಾಡ್ಕೊಳ್ಳಿ, ಅನುಕೂಲ ಇದೆ ಧನುರಾಶಿಯವರಿಗೆ. ಪುಣ್ಯಕ್ಷೇತ್ರ ದರ್ಶನ ಮಾಡುವ ಅವಕಾಶ ಕೊಟ್ಟಿದೆ, ಧನ ಲಾಭ ಇರುವಂಥದ್ದು. ಒಳ್ಳೆಯ ವಿಚಾರ ನೋಡಿ. ದೇವರ ದರ್ಶನಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಹಬ್ಬದ ವಾತಾವರಣ ಅಲ್ವಾ,
ಈ ದಿನ ನಮಗೆ ಒಂದು ಯಾಕಂದರೆ ಎಷ್ಟೋ ಪೂರ್ವಜನು ಸುಕೃತ ಇರಬೇಕೇನಾದರೂ ಪೂಜೆ ಪುನಸ್ಕಾರ ಮಾಡಬೇಕಂದ್ರೆ ಭಾದ್ರಪದ ಶುಕ್ಲದ ಪಂಚಮಿ ಇವತ್ತು ಒಳ್ಳೆ ದಿನ ಇವತ್ತು ನೆನ್ನೆಯನ್ನು ಗಣಪತಿ ಪ್ರತಿಷ್ಠಾಪನೆಗಳಾಗಿರುತ್ತೆ. ಹಾಗಾಗಿ ಇವತ್ತು ಕೂಡ ಹಬ್ಬದ ವಾತಾವರಣ ಇರೋದ್ರಿಂದ ಎಲ್ಲಾದರೂ ದೇವರ ದರ್ಶನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ. ಧನಲಾಭದ ನಿರೀಕ್ಷೆ ಕೂಡ ಈ ದಿನ ಧನುರಾಶಿಯವರು ಮಾಡ್ಬೋದು. ಮಕರ ರಾಶಿಯವರಿಗೆ ನೋಡಿದಾಗ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ. ದೂರದ ಏನಾದರೂ ಹೊರಗಡೆ ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ. ಪ್ರಯಾಣ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ರೆ ಇವತ್ತು ಹೋಗ್ಬೋದು. ಇನ್ನು ಈ ದಿನ ರಾಜಕೀಯ ಮತ್ತು ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುವಂಥದ್ದು. ಮಕರ ರಾಶಿಯವರು ಯಾರಲ್ಲಿ ಇದ್ದೀರಾ ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರ್ತಾರೆ, ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾ ಇದೆ, ಸ್ವಲ್ಪ ಜಾಗೃತರಾಗಿರಬೇಕು. ಕುಂಭರಾಶಿಯವರಿಗೆ ನೋಡಿದಾಗ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಂದರೆ ಉಂಟಾಗುತ್ತೆ. ಕುಂಭರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೂ ಕೂಡ 7.5 ನಡೆಯೋದ್ರಿಂದ ಈ ಗೃಹ ನಿರ್ಮಾಣ ಸಮಸ್ಯೆಗಳು ಬಂದೇ ಬರುತ್ತೆ. ಅದು ಸಾಮಾನ್ಯ, ಅದು ಸರ್ವೇ ಸಾಮಾನ್ಯ. ಅದನ್ನೆಲ್ಲ ನೀವು ಮೆಟ್ಟಿ ನಿಲ್ಲಬೇಕು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಮನೆಗೆ ಏನಾದ್ರು ಹೊಸದಾಗಿ ಮನೆಗೇನೆ ಕಟ್ಟಿಸ್ತಾ ಇದ್ದರೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು. ದೈವ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚು. ಕುಂಭರಾಶಿಯವರಿಗೆ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ನಿಂತು ಹೋದ ಕೆಲಸ ಕಾರ್ಯಗಳ ಚಾಲನೆ. ಮೀನರಾಶಿಯವರಿಗೆ ನೋಡಿ ಕೆಲವೊಂದು 7.5 ಪ್ರಭಾವದಿಂದ ಕೆಲವೊಂದು ಕೆಲಸ ಕಾರ್ಯ ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ, ಚಾಲನೆ ಸಿಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಕೂಡ ಒಳ್ಳೆಯದು. ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಮೀನರಾಶಿ ಜನ್ಮದಲ್ಲಿ ಶನಿ, ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸುವುದು ತುಂಬ ಅವಶ್ಯಕ. ಗುರುಜಿ, ಈ ದಿನ ದ್ವಾದಶ ರಾಶಿಗಳ ಗುರುಜಿ ನಮಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಈ ದಿನ ಧಾರ್ಮಿಕ ಚಿಂತನೆ ವಿಚಾರವನ್ನ ಯಾವುದನ್ನ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಸಾಮಾನ್ಯವಾಗಿ ಇವತ್ತು ಈ ದಿನ ನಕ್ಷತ್ರಗಳ ಬಗ್ಗೆ ನಾವು ನೋಡ್ತಾ ಇರುವಂಥದ್ದು. ಯಾಕಂದರೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಕ್ಷತ್ರಗಳ ಒಂದು ಜನನ ಕಾಲದಲ್ಲಿ ಬರುವಂತಹ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಈಗ ಕೆಲವರಿಗೆ ನಕ್ಷತ್ರ ದೋಷ ಅಂತ ಕೇಳ್ತಾರೆ, ಕೆಲವರಿಗೆ ಗೊತ್ತಿರುತ್ತೆ. ಕೆಲವೊಂದು ಧನಿಷ್ಠ ನಕ್ಷತ್ರ, ಈ ಮೂಲ ನಕ್ಷತ್ರದಲ್ಲಿ ಏನಾದರೂ ಜನನ ಆಯಿತು ಅಂತಂದರೆ ಗುರುಗಳೇ ಮೂಲ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದೆ, ಮಗುಗೆ ಏನು ತೊಂದರೆಗಳಾಗುತ್ತೆ ಅಥವಾ ಯಾರಿಗೆ ತೊಂದರೆ, ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇರ್ತಾರೆ. ನಕ್ಷತ್ರ ದೋಷ ಯಾಕಾಗಿ ಬರುತ್ತೆ? ನೋಡಿ, ನಕ್ಷತ್ರ ದೋಷ ಅನ್ನುವಂಥದ್ದು ಯಾವಾಗ ಒಂದು ಮಗು ಜನನ ಆಗುತ್ತೆ ನೀವು ತಿಳ್ಕೊಳ್ಬೇಕು. ಈಗ ಯಾಕೆ ನಕ್ಷತ್ರ ಇಂಪಾರ್ಟೆಂಟು ಅಂತ, ಯಾಕಂದರೆ ನೋಡಿ, ಈಗ ಏನಾದರೂ ಒಂದು ಮಗು ತುಂಬ ಹಠ ಮಾಡ್ತಾ ಇತ್ತು. ಈಗ ನಾನು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡೋದು ಹೇಳ್ಬಿಡ್ತೀನಿ. ಈಗ ಸಾಮಾನ್ಯವಾಗಿ ಮಕ್ಕಳು ಏನಾದರೂ ಮನೇಲಿ ಹಠ ಮಾಡ್ತಾ ಇದ್ದಾರೆ, ಏನು ನಕ್ಷತ್ರದಲ್ಲಿ ಹುಟ್ಟುಬಿಟ್ನಪ್ಪ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ಕೇಳಿಸ್ಕೊಂಡಿರ್ತೀವಿ, ನಮ್ಮ ಹಿರಿಯರು ಹೇಳ್ತಾರೆ. ಯಾಕಂದರೆ ನಕ್ಷತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಯಾವ ಒಂದು ಮಗು ಯಾವ ನಕ್ಷತ್ರದಲ್ಲಿ ಜನನ ಆಗಿದೆ ಅದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಯಾಕಂದರೆ ಒಂದೊಂದು ನಕ್ಷತ್ರ, ಕೆಲವೊಂದು ನೀಚ ನಕ್ಷತ್ರಗಳಂತಿರುತ್ತೆ, ಶುಭ ನಕ್ಷತ್ರಗಳು, ಅಶುಭ ನಕ್ಷತ್ರಗಳು ಅಂತೆಲ್ಲ ಇರುತ್ತೆ. ಹಾಗಾಗಿ ಈಗ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರುವಂಥದ್ದು ಮೂಲ ನಕ್ಷತ್ರ ಎಲ್ರಿಗೂ ಕೂಡ ಗೊತ್ತು. ಏನಪ್ಪ ಈ ಮೂಲ ನಕ್ಷತ್ರದಲ್ಲಿ ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ, ಮದುವೆ ಮಾಡ್ಕೊಂಡ್ರೆ ತೊಂದರೆ ಅಂತ. ಈಗ ಅದು ಎಲ್ಲರೂ ಕೂಡ ಮಾತಾಡೋಂಥ ವಿಚಾರ. ಆದರೆ ಮೂಲ ನಕ್ಷತ್ರ ಅಷ್ಟೇ ಅಲ್ಲ, ಎಲ್ಲ ನಕ್ಷತ್ರ ಒಂದೊಂದು ನಕ್ಷತ್ರಕ್ಕೆ ಕೆಲವೊಂದು ದೋಷಗಳಿರುತ್ತೆ. ಆ ಒಂದು ದೋಷಗಳ ಪರಿಹಾರಗಳನ್ನ ಅವಶ್ಯಕವಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಗುರುಜಿ, ಇನ್ನು ಅದೇ ರೀತಿಯಾಗಿ ಹಿರಿಯರೆಲ್ಲ ಹೇಳ್ತಾ ಬಂದಿದ್ದಾರೆ, ನಕ್ಷತ್ರವನ್ನ ನೋಡಿ ಮದುವೆ ಮಾಡಬೇಕು. ಈಗ ಹುಡುಗ ಹುಡುಗಿ ಜಾತಕವನ್ನ ನೋಡಿ ಮದುವೆ ಮಾಡಬೇಕು, ಕೂಡಿದ್ರೆ ಮಾತ್ರ ಮದುವೆ ಮಾಡಬೇಕು. ಹಾಗಾದ್ರೆ ಇದರಲ್ಲಿ ನಕ್ಷತ್ರನೂ ಕೂಡ ಇಂಪಾರ್ಟೆಂಟ್ ಆಗುತ್ತಾ ಗುರುಜಿ? ಹೌದು, ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ದಿನನಿತ್ಯವೂ ಕೂಡ ಇವಾಗ ಕೆಲವರಿಗೆ ನಕ್ಷತ್ರ ಬಗ್ಗೆ ಹೇಳ್ಕೊಡ್ತಾ ಇದೀವಿ. ಯಾಕಂದ್ರೆ ಒಂದು ನೋಡಿ ಕೇಳಿದ್ರೆ ನೀವು ಒಂದು ಗಂಡು ಹೆಣ್ಣು, ನಾವು ಈಗ ಮತ್ತೆ ಗಂಡು ಹೆಣ್ಣು ಯಾವ ರೀತಿ ಮತ್ತೆ ಸಂಬಂಧ ಮಾಡ್ತಾರೆ. ಮತ್ತೆ ಈಗ ಒಂದು ಜಾತಕ ನೋಡುವಂಥದ್ದು ನಕ್ಷತ್ರ ನೋಡುವಂಥದ್ದೇ. ಜಾತಕ ತಗೊಂಡಾಗ 2 ನಕ್ಷತ್ರ ಆಗ್ಬರುತ್ತೆ, ಅದನ್ನ ನೋಡ್ಕೊಳ್ತಾರೆ. ಈಗ ಯಾವುದೇ ಆಗಲಿ ನಕ್ಷತ್ರ ಮತ್ತು ರಾಶಿ ಕೂಡ, ರಾಶಿಗೆ ಅನುಗುಣವಾಗಿ ನಕ್ಷತ್ರಕ್ಕೆ ಅನುಗುಣವಾಗಿ ಅವರ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳುವಂಥದ್ದು. ಯಾಕಂದರೆ ಅದಕ್ಕೋಸ್ಕರ ನಕ್ಷತ್ರಗಳನ್ನ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಯಾವ ಒಬ್ಬ ಮನುಷ್ಯ ಮಖ ಮೂಲ ಹಾಗೂ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗುತ್ತೆ ನೋಡಿ, ಪ್ರಥಮ ನಕ್ಷತ್ರ ಇದು ಅಶ್ವಿನಿ ಮಖ ಮೂಲ ಅಂತ ಹೇಳ್ತೀವಿ. ಈ ನಕ್ಷತ್ರದಲ್ಲಿ ಏನಾದರೂ ನೀವು ಜನನ ಆಗಿದ್ರೆ, ಯಾಕೆಂದರೆ ಮೂಲ ನಕ್ಷತ್ರ ಸಾಮಾನ್ಯ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಈ ನಕ್ಷತ್ರದಲ್ಲಿ ಜನನ ಆಯಿತು ಅಂತಂದರೆ ಇವರು ಕೇತು ದಶೆಯಲ್ಲಿ ಜನನ ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಯಾಕಂದರೆ ದಶಾಕಾಲಗಳು ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡಿ ಏನಾದ್ರು ಚೆನ್ನಾಗಾದ್ರೆ ಹಿಂಗೆ ಬಿಡಪ್ಪ ಶುಕ್ರದಶೆ ಅಂತಾರೆ, ಅದೊಂದೇ ಗೊತ್ತಿರೋದು ಎಲ್ಲರಿಗೂ. ಶುಕ್ರದಶೆ ಅಷ್ಟೇ ಅಲ್ಲ, ಎಲ್ಲ ನವಗ್ರಹಗಳಿಗೂ ಕೂಡ ದಶಾಗಳಿರುತ್ತೆ. ಏನಿದು ದಶಾಗಳು ಅಂತ ಬಂದಾಗ ನೋಡಿ, ನಮ್ಮ ಒಂದು ವೇದದಲ್ಲಿ ಹೇಳುತ್ತೆ 100 ವರ್ಷಕ್ಕೆ ಅಧಿಕ ನಮ್ಮ ಆಯುಸ್ಸು ಅಂತ. ಅಂದರೆ ಈ ನವಗ್ರಹಗಳಿಗೂ ಕೂಡ ಇಷ್ಟಿಷ್ಟು ವರ್ಷ ಒಂದೊಂದು ದಶಗಳಿರುತ್ತೆ ಅಂತ ಬರುತ್ತೆ. ಒಂದು ದಶೆ ಒಂದೇ ಸರಿ ಬರೋದು ಒಂದು ಜೀವನ ಮನುಷ್ಯ ಹುಟ್ಟಿದ ಮೇಲೆ. ಗುರುಜಿ, ಇನ್ನೊಂದು ಡೌಟು, ಈಗ ನಕ್ಷತ್ರವನ್ನ ಹುಟ್ಟಿದ ಮಗು ಈಗ ಯಾವ ರೀತಿ ಮೇಲೆ ನಕ್ಷತ್ರವನ್ನ ನಾವು ಕಂಡು ಹಿಡ್ಕೋಬಹುದು ನೋಡಿ? ಇವಾಗ ಒಂದು ಪಂಚಾಂಗ ನಾವು ದಿನನಿತ್ಯವೂ ಕೂಡ ನಿಮಗೆ ಪಂಚಾಂಗಗಳು ಹೇಳ್ಕೊಳ್ತೇವೆ ನೋಡಿ. ವಿಶ್ವವಸು ನಾವು ಸಂವತ್ಸರ ಅಂತ ಹೇಳಿದ್ವಿ, ಈಗ ದಕ್ಷಿಣಾಯನ ಅಂತ ಹೇಳಿದ್ವಿ. ಹಾಗಾಗಿ ದಿನನಿತ್ಯವೂ ಕೂಡ ನಾವು ನಕ್ಷತ್ರ ಕೂಡ ಹೇಳ್ತಾ ಇದ್ವಿ. ಇವತ್ತು ಚಿತ್ತಾ ನಕ್ಷತ್ರ ಅಂತಂದ್ವಿ ನೋಡಿ. ಒಂದೊಂದು ನಕ್ಷತ್ರ ಕೂಡ ದಿನನಿತ್ಯ ಗ್ರಹಗಳ ಸಂಚಾರದ ಮೇಲೆ ನಕ್ಷತ್ರ ಬದಲಾವಣೆ ಆಗ್ತಾ ಇರುತ್ತೆ. ದಿನನಿತ್ಯವೂ ಕೂಡ ದಿನಕ್ಕೆ ಒಂದೇ ನಕ್ಷತ್ರ. ಇವಾಗ ನೋಡಿ, ಇವಾಗ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳಿದ್ವಿ, ಅದು 15 ದಿನಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ. ಮಾಸ ನಮಗೆಲ್ಲ ಗೊತ್ತು. ಈಗ ನೆನ್ನೆ ಶ್ರಾವಣ
ಮಾಸ ಇತ್ತು, ಇವಾಗ ಏನ್ ಮಾಸ, ಇವಾಗ ಭಾದ್ರಪದ ಮಾಸ. ತಿಂಗಳಿಗೆ ಒಂದ್ಸರಿ ಬದಲಾವಣೆ ಇರುತ್ತೆ. ಅದರ ನಕ್ಷತ್ರ ದಿನನಿತ್ಯವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. 27 ನಕ್ಷತ್ರಗಳಿರುತ್ತೆ. ಆ ಒಂದು ಗ್ರಹಚಾರ ಫಲದಲ್ಲಿ ಒಂದು ಜಾತಕ ಕೊಂಡಲಿಯಲ್ಲಿ ಯಾವ ಮಗು ರಾಶಿಯಲ್ಲಿ ಜನನ ಆಗುತ್ತೆ, ಯಾವ ನಕ್ಷತ್ರದಲ್ಲಿ ಜನನ ಆಗುತ್ತೆ ನೋಡಿ. ಈಗ ಏನಾದರೂ ಆ ಲಗ್ನ ನೋಡಿ, ನಾವು ಲಗ್ನ ಕೂಡ ನೋಡುವಂಥದ್ದು, ಮೇಷ ಲಗ್ನ, ವೃಷಭ ಲಗ್ನ ಎಲ್ಲ ಇರುತ್ತೆ. ಯಾವ ಲಗ್ನದಲ್ಲಿ ಜನನ ಆಗಿರುತ್ತೆ ಅದೆಲ್ಲವೂ ಕೂಡ ನಾವು ರಾಶಿ ಕುಂಡಲಿಯಿಂದ ಒಂದು ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ತಿಳ್ಕೊಳ್ಳುವಂಥದ್ದು ನಕ್ಷತ್ರ. ಇನ್ನು ಈ ಅಶ್ವಿನಿ ಮಖ ಮೂಲ ನಕ್ಷತ್ರದ ಏನಾದರೂ ಜನನ ಆಯಿತು ಅಂತಂದರೆ ಕೇತು ದಶೆ ಇರುತ್ತೆ ಅಂತ ನೋಡಿ. ಈ ಕೇತು ದಶೆ 7 ವರ್ಷಗಳ ಕಾಲ ಇರುತ್ತೆ. ಒಂದೊಂದು ದಶೆಗಳು ಕೂಡ ಇಷ್ಟಿಷ್ಟು ವರ್ಷ ಅಂದರೆ 120 ವರ್ಷ ಆಯುಸ್ ಮಾಡಿದ್ದಾರೆ ನಮಗೆ. ವೇದದಲ್ಲಿ ಹೇಳುವಂಥದ್ದು, ಈಗ ನಾವು ಎಲ್ಲಾದರೂ ಆಶೀರ್ವಾದ ಮಾಡಬೇಕಾದ್ರೆ ಹೇಳ್ತಾರೆ ಶತಮಾನಂ ಭವತಿ ಅಂತ ಹೇಳಿ, ಅಂದರೆ 100 ವರ್ಷಕ್ಕೂ ಅಧಿಕವಾಗಿ ನೀನು ಬದುಕಿ ಬಾಳಬೇಕು ಅಂತ. ಯಾರು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಮಾಡ್ತಾರೆ. ನೀನು 100 ಕಾಲ ಸುಖವಾಗಿ ಬಾಳುವಂತಾರೆ ಸಾಮಾನ್ಯವಾಗಿ ಹಿರಿಯರ ಮನೆಗೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಜ್ಯೋತಿಷಿ ಎಷ್ಟು ನಮಗೆಲ್ಲರಿಗೂ ಪ್ರಮುಖ ಅಂತ. ಯಾಕಂದರೆ ಅದೆಲ್ಲೋ ಇವತ್ತು ನಿನ್ನೆ ಮಾಡಿರೋದಲ್ಲ, ಎಷ್ಟೋ ಋಷಿ ಮುನಿಗಳಿಂದನೂ ಹಿಂದಿನಿಂದನೂ ಕೂಡ ಅದನ್ನು ನಾವು ಅನುಸರಿಸ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಂಬ್ತಾ ಇದೀವಿ ಅಂದರೆ, ಇವಾಗಲೂ ಯಾರಾದರೂ ಮನೇಲಿ ಮಗು ಹುಡ್ತು ಅಂದರೆ ಗುರುಗಳೇ ನಮ್ಮ ಮಗುಗೆ ಯಾವ ನಕ್ಷತ್ರ ಬರುತ್ತೆ, ಯಾವ ಹೆಸರಿಡಬೇಕು ಅಂತ ಹೇಳಿ ಹೆಸರಿಡೋದೆಲ್ಲ ಈ ನಕ್ಷತ್ರದಿಂದನೇ ಅಲ್ಲ ಗುರುಜಿ. ಇವಾಗ ಹುಟ್ಟಿದ ಮಗುವಿಗೆ ಹುಟ್ಟಿದ ದಿನಾಂಕವನ್ನ ನೋಡಿ ನಕ್ಷತ್ರ ಕಂಡುಹಿಡ್ಕೋಬಹುದಾ ಅಥವಾ ಹುಟ್ಟಿದ ಸಮಯವನ್ನ ನೋಡಿ ನಕ್ಷತ್ರವನ್ನ ಕಂಡುಹಿಡ್ಕೋಬಹುದಾ? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ನಕ್ಷತ್ರ ಕಂಡುಹಿಡಿಯುವಂಥದ್ದು ಹುಟ್ಟಿದ ಸಮಯ ಮತ್ತೆ ದಿನಾಂಕಗಳು. ಯಾಕಂದ್ರೆ ಸಮಯ ಕೂಡ ಕೆಲವೊಂದು ನೋಡಿ, ಯಾವಾಗ ಬೆಳಗ್ಗೆ ಹುಟ್ಟಿರುತ್ತೆ, ನಾವು ಸಾಯಂಕಾಲ ಕೊಟ್ಟರೆ ಅಲ್ಲಿ ನಕ್ಷತ್ರ ಅಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ, ಯಾಕಂದ್ರೆ ನಕ್ಷತ್ರ ಬದಲಾವಣೆ ಸಮಯ ಕೂಡ ಇರುತ್ತೆ. ಇವಾಗ ನೋಡಿ, ಒಂದೊಂದ್ಸರಿ ಈಗ ತಿಥಿಗಳನ್ನ ಮೊನ್ನೆ ಏನಾಯ್ತು, ಈ ಕೃಷ್ಣಾಷ್ಟಮಿ ಮಧ್ಯದಲ್ಲಿ ಬಂದು, ಈಗ ಅಮಾವಾಸ್ಯೆನೂ ಕೂಡ ಶನಿವಾರ ಅಮಾವಾಸ್ಯೆ ಮಾಡಬೇಕು, ಭಾನುವಾರ ಅಮಾವಾಸ್ಯೆ ಮಾಡಬೇಕು ಅಂದ್ಕೊಳ್ತಾ ಇದ್ರು. ತಿಥಿ ಕೂಡ ಒಂದೊಂದ್ಸರಿ ಮಧ್ಯಾಹ್ನಕ್ಕೆ ಚೇಂಜ್ ಆಗಿಬಿಡುತ್ತೆ. ಅದನ್ನು ನಾವು ಪಂಚಾಂಗದಲ್ಲೇ ಕೊಟ್ಬಿಟ್ಟಿರ್ತಾರೆ, ಅದು ನೋಡ್ಕೊಳ್ಬೇಕು. ಪಂಚಾಂಗದಲ್ಲಿ ಈ ನಕ್ಷತ್ರ ಇಷ್ಟು ಕಾಲ ಇರುತ್ತೆ ಅಂತ ನೋಡಿ. ಇವತ್ತು ಮಧ್ಯಾಹ್ನ 12:15ವರೆಗೂ ಈ ನಕ್ಷತ್ರ ಇರುತ್ತೆ, ಅದು ಆದಮೇಲೆ ಇನ್ನೊಂದು ನಕ್ಷತ್ರ ಪ್ರಾರಂಭ ಆಗುತ್ತೆ. ಆ ರೀತಿ ಪಂಚಾಂಗದಲ್ಲೇ ಕೊಟ್ಬಿಡ್ತಾರೆ. ಅದನ್ನು ಅವಶ್ಯಕವಾಗಿ ನಕ್ಷತ್ರಗಳ ವಿಚಾರ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಲೀಲೆ ಲೋ ಅಶ್ವಿನಿ ನಕ್ಷತ್ರ ಅಂತೇಳಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ಲೀ ಅಥವಾ ಲಾ ಇಂದ ಲೋ ಇಂದ ಈ ಅಕ್ಷರಗಳಲ್ಲಿ ಹೆಸರುಗಳನ್ನ ಇಡಬಹುದು ಅಂತ ಆ ರೀತಿ ಬರುತ್ತೆ. ಹಾಗಾಗಿ ಈ ಯಾವುದೋ ಈ ಮಖ ಮೂಲ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗುತ್ತೆ. ಇವರು ಅವಶ್ಯಕವಾಗಿ ಕೇತು ದಶೆ ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ, 7 ವರ್ಷಗಳ ಕಾಲ ಯಾರು ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಜನನ ಆಗಿರ್ತೀರಾ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಹಣದ ವಿಚಾರವಾಗಿ ತೊಂದರೆ ಆಗುತ್ತೆ ಅಂತ. ಗುರುಜಿ, ಇನ್ನು ಅದೇ ರೀತಿಯಾಗಿ ಹುಟ್ಟಿದ ಮಗುವಿಗೆ ಈಗ ನಕ್ಷತ್ರದ ಮೇಲೆ ಜನಿಸಿದವರಿಗೆ ಒಂದೊಂದು ಶಬ್ದವನ್ನ ಕೊಡ್ತಾರೆ, ಅದು ಯಾವ ರೀತಿಯಾಗಿ ಕೊಡ್ತಾರೆ? ನೋಡಿ, ಅಕ್ಷರಗಳು ಇದು ನೋಡಿ ಹೇಳ್ತೀನಿ ನಾನು. ಒಂದು ನಕ್ಷತ್ರಕ್ಕೆ 4 ಪಾದ ಅಂತ ಇರುತ್ತೆ. ಒಂದು ನಕ್ಷತ್ರಕ್ಕೆ 4 ಪಾದ, ಒಂದು ರಾಶಿಗೆ 9 ಪಾದ ಅಂತ. ಈಗ ನೋಡಿ, ಅಶ್ವಿನಿ ನಕ್ಷತ್ರ ಮೇಷ ನಕ್ಷತ್ರ. ಈಗ ಹೇಳ್ತಾರೆ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಅಂತೀವಿ ನಾವು, ಅಶ್ವಿನಿ ಭರಣಿ ನಕ್ಷತ್ರ ಮೇಷ ರಾಶಿ ಅಂತೀವಿ. ನೋಡಿ, 2 ನಕ್ಷತ್ರ ಆಯ್ತಲ್ಲಿ. ಅಶ್ವಿನಿ 4 ಪಾದ, ಭರಣಿ 4 ಪಾದ, ಅಶ್ವಿನಿ ಭರಣಿ ಕೃತಿಕಾ 1 ಪಾದ ಸೇರಿ ಏನಾಗುತ್ತೆ, ಈ 9 ಪಾದಗಳು ಸೇರಿ ಒಂದು ರಾಶಿಗೆ ತಗೊಳ್ತೀವಿ ನಾವು. ನೋಡಿ, ಇವಾಗ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತೀವಿ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಏನದು ಲೀಲು ಲಾ ಲೋ ಅಂತ ಬರುತ್ತೆ. ಇಷ್ಟು ಅಕ್ಷರಗಳನ್ನ ನಾವು ಇಟ್ಕೊಳ್ಬೋದು. ಈಗ ಮೂಲ ನಕ್ಷತ್ರ ಯಾಯೋ ಬಾಬಿ ಅಂತ ಬರುತ್ತೆ. ಇಷ್ಟು 4 ಅಕ್ಷರಗಳು ಕೊಡ್ತಾರೆ. ಈ 4 ಅಕ್ಷರಗಳಲ್ಲಿ ನಾವು ಹೆಸರುಗಳನ್ನ ಇಟ್ಕೊಳ್ಳುವಂಥದ್ದು. ಒಂದು ನಕ್ಷತ್ರಕ್ಕೆ ಎಷ್ಟು ಬರುತ್ತೆ, 4 ಪಾದ ಇರುತ್ತೆ. 4 ಪಾದ ಅಂತಂದ್ರೆ 4 ಅಕ್ಷರಗಳನ್ನು ಕೊಡ್ತಾರೆ. ಈ 4 ಅಕ್ಷರಗಳಲ್ಲಿ ಕೂಡ ಕೆಲವೊಬ್ರು ಏನು ಹೇಳ್ತಾರೆ, ಎಷ್ಟನೇ ಪಾದದಲ್ಲಿ ಜನನವಾಗೈತೆ ನೋಡ್ಕೊಳ್ಬೇಕು. ಈಗ ನೋಡಿ, ಏನಾದರೂ 3ನೇ ಪಾದದಲ್ಲಿ ಜನನ ಆಗಿದ್ರೆ 3ನೇ ಪಾದಕ್ಕೆ ಯಾವ ಅಕ್ಷರ ಬರುತ್ತೆ ಅದು ಇಂಪಾರ್ಟೆಂಟ್ ಅಂತ. ಅದರಿಂದ ನಾವು ಒಂದು ಹೆಸರುಗಳು ಇಟ್ಕೊಳ್ಬಹುದು. ಇಲ್ಲ ಗುರುಗಳೇ ಅದರಲ್ಲಿ ಹೆಸರು ಸಿಕ್ಕಿಲ್ಲ ಅಂದ್ರೆ ಯಾವ ರೀತಿಯಾಗಿ ಈ ಪಾದಗಳನ್ನ ನೀವು ವಿಂಗಡಣೆ ಮಾಡ್ತೀರಾ ಗುರು? ನೋಡಿ, ಇವಾಗ ನಾನು ಹೇಳಿದೀಗ ಲೀಲೆ ಲೋಲ ಭರಣಿ ಅಶ್ವಿನಿ ನಕ್ಷತ್ರ ಅಂತ. ಯಾಕಂದ್ರೆ ಒಂದೊಂದು ನಕ್ಷತ್ರಕ್ಕೆ ಪ್ರಥಮ ಪಾದ ಅಂತ ಬಂದಾಗ ಲಾನೇ ಬರೋದು. ಅದು ನೋಡಿ ಪಂಚಾಂಗದಲ್ಲೇ ಕೊಟ್ಬಿಟ್ಟಿರ್ತಾರೆ. ಜ್ಯೋತಿಷ ಶಾಸ್ತ್ರದಲ್ಲಿ ಈ ರೀತಿ ಇರಬೇಕು, ಈ ರೀತಿ ಗ್ರಹಗಳು ಇಲ್ಲಿದ್ರೆ ಈ ಸ್ಥಾನ ಇದ್ರೆ ಇದು ಫಲ ಅಂತ ಇದ್ಬಿಡುತ್ತೆ ಅದು. ಆಯ್ತಾ, ಆ ರೀತಿ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಯಾವ ನಕ್ಷತ್ರದಲ್ಲಿ ಜನನ ಆಗಿದ್ದೀರಾ ಯಾವ ಹೆಸರು ಇಟ್ಕೊಳ್ಬೇಕು. ಇನ್ನು ಕೆಲವರಿಗೆ ಗುರುಗಳೇ ನಮ್ಮ ನಕ್ಷತ್ರ ಗೊತ್ತಿಲ್ಲ, ಏನೋ ಹೆಸರು ಇಟ್ಬಿಟ್ಟಿದ್ದಾರೆ, ನಮ್ಗೆ ಏನು ನಕ್ಷತ್ರ ಬರುತ್ತೆ, ಯಾವ ರೀತಿ ತಿಳ್ಕೊಳ್ಳೋದು ಅಂತ. ಈಗ ನೋಡಿ, ಯಾರೋ ಲಲಿತಾ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರ, ಲಲಿತಾ ಅಂತ ಇರುತ್ತೆ, ನಿಮ್ಗೆ ನಕ್ಷತ್ರ ಗೊತ್ತಿಲ್ಲ, ಅಶ್ವಿನಿ ನಕ್ಷತ್ರ ನಿಮ್ದು. ಯಾಕಂದ್ರೆ ಇದನ್ನೇ ನಾವು ನಾಮ ನಕ್ಷತ್ರ ಅಂತ ಹೇಳ್ತೀವಿ. ಅಲ್ಲ ಗುರುಜಿ, ಈಗ ಒಂದ್ ರೀತಿಯಾಗಿ ಒಬ್ಬೊಬ್ರು ನಕ್ಷತ್ರದ ಮೇಲೆ ಹೆಸರಿಟ್ರೆ ಇನ್ನೊಬ್ರು ಅವ್ರಾಗಿನೇ ಅಂದ್ರೆ ಯಾವ್ದು ಅಕ್ಷರ ಚೆನ್ನಾಗಿ ಇರುತ್ತೆ ಆ ಹೆಸರನ್ನ ಇಟ್ಬಿಡ್ತಾರೆ. ಅವಾಗ ಅದನ್ನ ಹೆಂಗ್ ಕಂಡಿಟ್ಕೋಬಹುದು? ನೋಡಿ, ಇವಾಗ ಯಾವ ಹೆಸರು ಚೆನ್ನಾಗಿರುತ್ತೆ ಅಂತಲ್ಲ, ಕೆಲವೊಂದು ನಾವು ನಾಮಕರಣ ಮಾಡುವಾಗಲೇ ನಾವು ಹೆಸರುಗಳನ್ನ ಇಡ್ತೀವಿ. ಒಂದು ನಕ್ಷತ್ರ ನಾಮ, ಮಾಸ ನಾಮ, ವ್ಯವಹಾರಿಕ ನಾಮ ಅಂತೆಲ್ಲ ಇಡ್ತಾ ಇರ್ತೀವಿ ನಾವು. ಯಾಕಂದ್ರೆ ಈಗ ಕೆಲವರಿಗೆ ಆ ಹೆಸರಲ್ಲೇ ಬಂದಿರೋದು ಅವ್ರಿಗೆ ಇಷ್ಟ ಇರಲ್ಲ, ಆ ಹೆಸರು ಸಿಗ್ತಾ ಇರಲ್ಲ, ಅಥವಾ ಯಾವುದೋ ಹೆಸರು ಇಡಬೇಕಂತ ತುಂಬಾ ಆಸೆ ಕಟ್ಕೊಂಡಿರ್ತೀರಾ. ಆದ್ರೆ ಇದು ತಪ್ಪಿಲ್ಲ, ಇದು ಇಡಬಹುದು. ಒಂದು ಜಾತಕ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ವ್ಯವಹಾರಿಕ ನಾಮ ಅಂತ ನೀವು ಇಟ್ಕೊಳ್ಬಹುದು ಅಂತ. ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಹೆಸರೇನು? ಸತೀಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು?
ಮೇಡಮ್ ನಮ್ಮ ಬಗ್ಗೆನೇ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಹೌದಾ? ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನ ಹೇಳಿ. ಮೇಡಮ್ 6/8 ಓಕೆ. 1981. ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಆಯ್ತು ಮೇಡಮ್. ಸಮಯ ಹೇಳಿ. ನಮಸ್ತೆ ಗುರುಜಿ. ಟೈಮ್ ಹೇಳಿ, ಟೈಮ್ ನೀವು ಹುಟ್ಟಿದ ಟೈಮ್, ಗುರುಜಿ ಸಮಯ, ಟೈಮ್. ಕೈ ಹುಟ್ಟಿದ ಸಮಯವನ್ನ ಹೇಳಿ. ಜೋರಾಗಿ ಹೇಳಿ, ಜೋರಾಗಿ ಮಾತನಾಡಿ. ಟಿವಿ ನೋಡಿ ಇಲ್ಲ ಮಾತನಾಡಬೇಡಿ. ಸಮಯ ಗೊತ್ತಿಲ್ಲ, ಅದು ಡೇಟ್ ಆಫ್ ಬರ್ತ್ ಒಂದು ಸುಮಾರು ಗೊತ್ತಿದೆ. ಓಕೆ 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 ಸರಿ. ಅದೇ ಅದೇನು ಹೇಳಿ. ಪ್ರಶ್ನೆ ಇತ್ತು ನಿಮಗೆ? ನಿಮ್ದು ರಾಶಿ ನಮ್ದು ನಕ್ಷತ್ರ ಆರು- ಗೊತ್ತಿದೆಯಾ? ಇಲ್ಲ, ರಾಶಿ ಕುಂಭರಾಶಿ. ಓಕೆ, ಕುಂಭರಾಶಿ ಅವರು ಏನು ಪ್ರಶ್ನೆ ಇತ್ತಪ್ಪ? ಗುರುಜಿ ನಮ್ದು ಆರೋಗ್ಯ ಸ್ಥಿತಿ ತುಂಬಾ ಗಂಭೀರ ಆಗ್ಬಿಟ್ಟಿದೆ. ಓಕೆ ಓಕೆ ನೋಡಿ, ಇವಾಗ ಏನು ಗೊತ್ತಾ, ಈಗ ನೋಡಿ ನಾವು ಇವಾಗ ಒಂದು ಜಾತಕ ನೋಡುವಾಗ ಕೆಲವೊಂದು ನಾವು ಒಂದು ಜನ್ಮ ಕುಂಡ್ಲಿ ನೋಡಿ ಹೇಳ್ತೀವಿ, ಕೆಲವು ಕವಡೆ ಶಾಸ್ತ್ರ ಹಾಕಿ ನೋಡುವಂಥದ್ದು, ಕೆಲವೊಂದೆಲ್ಲ ರೀತಿ ಇರುತ್ತೆ. ಇವಾಗ ನಿಮಗೆ ಏನು ಹೇಳ್ತಿದ್ದೀರಾ, ಒಂದು ಕುಂಭರಾಶಿ ಅಂತ ಹೇಳ್ತಾ ಇದ್ದೀರಾ, ಮತ್ತು ಆರೋಗ್ಯ ಸಮಸ್ಯೆ ಅಂತ. ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಕುಂಭರಾಶಿಯವ್ರಿಗೆ 7.5 ನಡೀತಾ ಇದೆ ಅಂತ, ಶನಿಯ 7.5. ಒಂದು ಜಾತಕವನ್ನು ನೋಡುವಾಗ ಶನಿಯ ಪ್ರಭಾವವನ್ನು ತುಂಬ ಗಂಭೀರವಾಗಿ ತಗೊಳ್ತಾರೆ. ಯಾಕಂದ್ರೆ ಶನಿ ಆಗಲಿ, ಗುರು ಆಗಲಿ, ಅಥವಾ ಶುಕ್ರ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅದನ್ನು ನೋಡ್ಕೊಂಡು ಒಂದು ಜಾತಕ ಇದು ಮಾಡುವಂಥದ್ದು. ಹಾಗಾಗಿ ಇದು ನೀವು ಕುಂಭರಾಶಿ ಅಂತ ಹೇಳೋದ್ರಿಂದ ಸಾಮಾನ್ಯವಾಗಿ ಈ 5 ವರ್ಷಗಳ ಹಿಂದಿನಿಂದನೂ ಕೂಡ ನೀವು ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಯಾಕಂದರೆ ಶನಿಯ 7.5 ಪ್ರಭಾವ 7.5 ವರ್ಷಗಳ ಕಾಲ ಇರುತ್ತೆ. ನೀವು ಇನ್ನೂ 2.5 ವರ್ಷಗಳ ಕಾಲ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತೀರ. ಹಾಗಾಗಿ ನೀವೇನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ತುಂಬ ಕಷ್ಟ ಅನುಭವಿಸ್ಬಿಟ್ಟಿರ್ತೀರಾ ನೀವು, ಆಯಿತಾ? ಶನಿ ಹೋಗ್ಬೇಕಾದ್ರೂ ಕೊಡ್ತಾನೆ ಅಥವಾ ಬರಬೇಕಾದ್ರೂ ಕೊಡ್ತಾನೆ. ನೋಡಿ, ಯಾವಾಗ ಒಬ್ಬ ಮನುಷ್ಯ ಧಾರ್ಮಿಕ ಚಿಂತನೆಗಳು, ಪೂಜೆ ಪುನಸ್ಕಾರಗೊಳ್ಕೊಳ್ತಾನೆ, ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತೆ. ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿವಾರಗಳು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಯಾವುದಾದ್ರು ಶನಿಯ ದೇವಸ್ಥಾನ ಇರ್ತದೆ, ಅಲ್ಲಿ ಹೋಗಿ ಒಂದು ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತಪ್ಪ. ಜಾಸ್ತಿ ಚಿಂತೆ ಮಾಡಬೇಡಿ. ಆರೋಗ್ಯ ಸಮಸ್ಯೆಗೆ ಇದ್ದಿದ್ದೆ ಈಗೊಂದು ಈ 7.5 ವರ್ಷಗಳ ಕಾಲ ನೀವು ಕಳ್ಕೊಂಡ್ರೆ ಅಂದರೆ ಮುಂದಿನ ದಿನಗಳು ತುಂಬ ವಿಶೇಷವಾಗಿದ್ದ ಫಲಗಳು ಪಡ್ಕೊಳ್ಬೋದು. ಯಾಕಂದರೆ ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡ್ತಾನಂತೆ ದೇವರು. ಈ ಶನಿ ಮಹಾತ್ಮ ನೋಡಿ, ಶನಿ ಮಹಾತ್ಮ ತನ್ನ ತಂದೆ ಆದಂತಹ ರವಿ ಸೂರ್ಯನಿಗೆ ಬಿಟ್ಟಿಲ್ಲ. ಹಾಗಾಗಿ ನೀವು ಈ ಪ್ರಭಾವಕ್ಕೊಳಗಾಗಿದ್ದೀರಾ. ಎಲ್ಲ ಮುಂದೆ ಅನುಕೂಲಗಳಾಗುತ್ತೆ. ಸ್ವಲ್ಪ ಈ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.